ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತಿನ ನಾವು ಯಾವುದು ಬಗ್ಗೆ ಮಾತಾಡೋಕ್ಕೆ ಬಂದಿವಪ್ಪ ಅಂತಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಇವಾಗ ಆಲ್ರೆಡಿ ಯಾವುದಪ್ಪ ಅಂದರೆ ಓಡಿಐದಲ್ಲಿ ಇಂಡಿಯಾ ಟೀಮ್ ಸೋತಾಯಿತು. ಅದರಲ್ಲಿ ಹಿಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕೊನೆ ತನಕ ನಿಂತು ಆಡಿದರು. ಆದರೂ ಒಬ್ಬರಿಂದ ಸಾಧ್ಯ ಇಲ್ಲ, ಒಂದು ಕೈಯಿಂದ ಚಪ್ಪಲಿ ಸಾಧ್ಯ ಇಲ್ಲ. ಅದೇ ಥರ ಮ್ಯಾಚ್ ಸೋಲ್ಬೇಕಾಗಿತ್ತು. ಇವಾಗ T20ಗೆ ಬರೋಣ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ವೆನ್ಯೂ ಯಾವುದಪ್ಪ ಅಂದರೆ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮ್ದಲ್ಲಿ ನಾಗ್ಪುರದಲ್ಲಿ ನಡೀತಿದೆ. ಇದು 7:15ಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ನ್ಯೂಜಿಲ್ಯಾಂಡ್ ತಂಡದ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ನಿಮ್ಮ ಒಂದು ಯಾವ ಥರ ಇತ್ತು ಕಮೆಂಟ್ ಮಾಡಿ. ಓಪನರ್ ಆಗಿ ಡೆವನ್ ಕಾನ್ವೇರ್ ಬರ್ತಾರೆ. ಇವರು ಒಡಿಐದಲ್ಲಿ ಆಡಿದರು. ಅದೇ ರೀತಿ ಇವ್ರ ಜೊತೆಗೆ ಯಾರು ಬರ್ತಾರೆ ಅಂದರೆ ಟಾಮ್ ರಾಬಿನ್ಸನ್ ಅಂತ ಬರ್ತಾರೆ. ಇವರು ಯಂಗ್ಸ್ಟರು ಡೆಬ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಮೂರನೇ ಪಂದ್ಯದ ರವೀಂದ್ರ ಅಂತ ಇವ್ರಿಗೆಲ್ಲರಿಗೂ ಗೊತ್ತಿರೋದೆ. ಇವರು ಇಂಡಿಯಾದವರು, ಬಟ್ ಅಲ್ಲಿ ಹೋಗಿ ಆಡ್ತಾಯಿದ್ದಾರೆ. 4ನೇ ಪೊಸಿಷನ್ನಲ್ಲೇ ಡೇರ್ ಮಿಚೆಲ್ ಅಂತ ಬರ್ತಾರೆ. ಇವರು ಒಡಿಐದಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದಾರೆ. ಈ ಒಂದು ಪಂದ್ಯ ಯಾವ ಥರ ನೋಡೋಣ. ಆ್ಯಂಡ್ರಿ ಮಿಚೆಲ್ ಅಂತ ಬರ್ತಾರೆ 5ನೇ ಪೊಸಿಷನ್ನಲ್ಲಿ. ಇವ್ರು ಯಾವ ಥರ ಆಡ್ತಾರೆ ನೋಡೋಣ ಈ ಒಂದು ಪಂದ್ಯದಲ್ಲಿ. ಹಾಗೆ 6ನೇ ಪೊಸಿಷನ್ದಲ್ಲಿ ಗ್ಲೆನ್ ಫಿಲಿಪ್ಸ್ ಅಂತ ಬರ್ತಾರೆ. ಇವರು ಗನ್ ಫೀಲ್ಡ್ ಹಿಂದಿನ ಪಂದ್ಯದಲ್ಲಿ ಸೆಂಚುರಿಯನ್ನು ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಇವರು 7ನೇ ಪೊಸಿಷನ್ನಲ್ಲಿ ಮಿಚೆಲ್ ಹೇ ಅಂತ ಬರ್ತಾರೆ. ಇವರು ವಿಕೆಟ್ ಕೀಪರ್ ಆಗಿ ಬರ್ತಾರೆ. ಒಡಿಐದಲ್ಲಿ ಆಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಮೂಡಿ ಬಂದಿಲ್ಲ. 8ನೇ ಪೊಸಿಷನ್ನಲ್ಲಿ ಕ್ಯಾಪ್ಟನ್ ಶಾಂತರ್ ಅಂತ ಬರ್ತಾರೆ. ಇವರು ಸ್ಪಿನ್ ಮಾಡ್ತಾರೆ ಅಂತ ಹೇಳ್ಬೋದು. 9ನೇ ಪೊಸಿಷನ್ನಲ್ಲಿ ಜಿಮ್ಮಿಸನ್ ಅಂತ ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ ಆಡಿದ್ದಾರೆ ODI ಪಂದ್ಯಗಳಲ್ಲಿ. T20 ಯಾವ್ದಾರು ನೋಡೋಣ. 10ನೇ ಪೊಸಿಷನ್ನಲ್ಲಿ ಈ ಸೌದಿ ಅಂತ ಬರ್ತಾರೆ. ಇವರು ಇಂಡಿಯಾದವರ ಮೂಲದವರ ಆಗಿದ್ದು ಅಲ್ಲಿ ನ್ಯೂಜಿಲೆಂಡ್ ಪರವಾಗಿ ಆಡ್ತಾರೆ. 11ನೇ ಪೊಸಿಷನ್ ಜಾಕ್ ಡಪ್ಪಿ ಆಡ್ತಾರೆ. ಇವರು RCB ಅವರು ಇವರನ್ನು ಬೈ ಮಾಡಿದ್ದಾರೆ. ಯಾವ ಥರ ಆಡ್ತಾರೆ ನೋಡೋಣ. ಇದು ನ್ಯೂಜಿಲೆಂಡ್ ತಂಡದತ್ತು. ಇವಾಗ ಇಂಡಿಯಾ ಟೀಮದ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ಓಪನರ್ ಆಗಿ ಅಭಿಷೇಕ್ ಶರ್ಮಾ ಅಂತ ಬರ್ತಾರೆ. ಇವರು T20 ನಂಬರ್ 1 ಬ್ಯಾಟ್ಸ್ಮನ್. ಈ ಒಂದು ಪಂದ್ಯದಲ್ಲಿ ಯಾವ ಥರ ರನ್ನನ್ನು ಹೊಡಿತಾರೆ ಕಮೆಂಟ್ ಮಾಡಿ. 2ನೇ ಪಂದ್ಯದ ಸಂಜು ಸ್ಯಾಮ್ಸನ್ ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಪಂದ್ಯದಲ್ಲಿ ಯಾವ ಥರ ನೋಡೋಣ. ಹಾಗೆ 3ನೇ ಪೊಸಿಷನ್ನಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾರೆ. ಇವರು ಒಳ್ಳೆ ಕಂಬ್ಯಾಕ್ ಅಂತ ಹೇಳ್ಬೋದು T20ಗೆ. ತಿಲಕ್ ವರ್ಮ ಅವರು ಇಂಜುರಿಯಿಂದ ಹೊರಗೆ ಹೋಗಿದ್ದ ಕಾರಣ ಇವರು ಸೆಲೆಕ್ಟ್ ಮಾಡಿದ್ದಾರೆ. 4ನೇ ಪೊಸಿಷನ್ನಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಇವರು ನಾಯಕನಾಗಿ ಅಷ್ಟೇ ಚೆನ್ನಾಗಿ ಆಡ್ತದೆ, ಬಟ್ ಬ್ಯಾಟಿಂದ ಯಾವುದೇ ರನ್ ಬರ್ತಾಯಿಲ್ಲ. 5ನೇ ಪೊಸಿಷನ್ನಲ್ಲಿ ಹಾರ್ದಿಕ್ ಪಾಂಡ್ಯ. ಇವರು ಯಾವ ಥರ ಆಲ್ರೌಂಡಾಗಿ ಮೂಡ್ ಬರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋದು ಬ್ಯಾಟಿಂಗ್ ಮತ್ತು ಬಾಲಿಂಗಲ್ಲಿ. 6ನೇ ಒಂದು ಪೊಸಿಷನಲ್ಲಿ ರಿಂಕು ಸಿಂಗ್. ಇವರು ಬಿಗ್ ಇನ್ನಿಂಗ್ನೂ ಆಡ್ತಾರೆ, ಬಿಗ್ ಹಿಟ್ಟರ್ ಆಗ್ಬೋದು, ಒಳ್ಳೆ ಫಿನಿಷರ್ ಅಂತೂ ಹೇಳ್ಬೋದು ಇವರು. ಹಾಗೆ 7ನೇ ಪೊಸಿಷನಲ್ಲಿ ಶಿವಮ್ ದುಬೆ. ಇವ್ನ ಯಾಕಾರ ಹಾಕೊಂತಾರೆ ಅಂತ ಗೊತ್ತಾಗ್ತಲ್ಲ. ಯಾಕೆ ಫಾಸ್ಟ್ ಬಾಲಾಗಿ ಆಡೋಕ್ಕೆ ಬರ್ತಾಯಿಲ್ಲ. ಇವ್ನ ಹೊರಗಡೆ ಇಟ್ಟು ಬೇರೆದವ್ರಿಗೆ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. 8ನೇ ಪೊಸಿಷನಲ್ಲಿ ಅಕ್ಷರ್ ಪಟೇಲ್ ಬರ್ತಾರೆ. ಇವರು ಬ್ಯಾಟಿಂಗು ಸ್ಟೆಬಿಲಿಟಿ ಚೆನ್ನಾಗಿ ತರ್ತಾರೆ. ಹಾಗೆ ಓಪನಿಂಗ್ ಬಾಲರ್ನೂ ಹಾಕ್ಬೋದು ಇವರು. ಹಾಗೆ 9ನೇ ಪೊಸಿಷನಲ್ಲಿ ಹರ್ಷದೀಪ್ ಸಿಂಗ್. ಇವರು T20 ನಂಬರ್ 1 ಬೌಲರ್ ಅಂತ ಹೇಳೋಕ್ಕೆ, ಯಾಕಂದರೆ ಅಷ್ಟು ಚೆನ್ನಾಗಿ ನ್ಯೂ ಬಾಲ್ ಚೆನ್ನಾಗಿ ಮಾಡ್ತಾರೆ. ಹಾಗೆ 10ನೇ ಪೊಸಿಷನಲ್ಲಿ ಬುಮ್ರಾ ಬಗ್ಗೆ ಹೇಳೋ ಮಾತೇ ಇಲ್ಲ. ಯಾಕಂದ್ರೆ ಇವರು ಅಪೋನೆಂಟ್ ಯಾವ ಥರ ಭಯ ಹುಟ್ಟಿಸ್ತಾರೆ ಅಂತ ಗೊತ್ತು. 11ನೇ ಪೊಸಿಷನಲ್ಲಿ ವರುಣ್ ಚಕ್ರವರ್ತಿ ಬರ್ತಾರೆ.